ಬಾಟದನ ನೋಡಿಲ್ಲ ಮಾಸ್ತರ್ ನೀ ಬಾಟದನ ಹೈನ ಮಾಡ್ತಾ ಇದ್ದ. ಹೌದು. ಇವತ್ತು ಪರಮಾತ್ಮ ವಲ್ಲದಂದ್ರ ವಿಸಾಸದಿಕ್ ಅಮೃತ ಆಕೈತಿ. ಹೌದು. ಹಿಂಗ ಬಾಳ ಮಂದಿಗೆ ಜಗತ್ತದಾಗ ಅಮೃತ ಆಗೈತಿ ವಿದ್ಯಾಶ್ರೀ. ಯಾಕಂದ್ರ ಒಂದಾನೊಂದು ಟೈಮ್ದಾಗ ಭಕ್ತ ಪ್ರಹ್ಲಾದ ಹಿರಣ್ಯ ಕಶಿಪು ಅಂತೇಳಿ ಇಬ್ರು ಅಪ್ಪ ಮಗ ಇದ್ರ ಒಂದಾನೊಂದು ಟೈಮ್ದಾಗ ನಿನಗೆ ಯಾಕಂದ್ರೆ ಸೃಷ್ಟಿ ಹೇಳ್ಬೇಕಾಗೈತಿ ಅಂದ್ರೆ ವಿಸ ಹೋದಕ್ಕೆ ಅಮೃತ ಆಗೈತಿ ಅನ್ನುವಂಥದ್ದು ನಿನಗೆ ತೋರಿಸ್ಕೊಡ್ಬೇಕಾಗೈತಿ. ಹೌದು. ಅದಕ್ಕೆ ತೋರಿಸ್ಬೇಕಾದ್ರೆ ಈಗ ಹಿರಣ್ಯ ಕಶಿಪು ಹೇಳ್ತಾನ ಯಾಕಂದ್ರ ಜ್ಞಾನ ಅನ್ನುವಂತ ಮಗನ ಹುಟ್ಟಿಸಿ ಬಿಟ್ಟ. ಜ್ಞಾನ ಅನ್ನುವಂತ ಮಗನ ಹುಟ್ಟಿಸಿ ಬಿಟ್ಟಾಗ ಎಂದು ಹುಟ್ಟಿನ ಹಿಡ್ಕೊಂಡ ಮಾತು ಬತ್ತು ಅಂದಿನ ಹಿಡ್ಕೊಂಡ ಏನು ಮಾಡಿ ಹರಿ ನಾಮಸ್ಮರಣೆ ಮಾಡ್ತದ. ಬರೇ ಹರಿಯ ನಾವು ಜಗತ್ತದಾಗ ಹರಿನಾರಾಯಣ ಹರಿನಾರಾಯಣ ಅಂತ ನಾಮಸ್ಮರಣೆ ಮಾಡುವಾಗ ಒಂದಾನೊಂದು ಟೈಮ್ದಾಗಿ ಸಪ್ಪಳು ಹೋಗಿ ಹಿರಣ್ಯ ಕಶಿಪುನ ಕಿವಿಗೆ ಬಿತ್ತ. ಹೌದು. ಅವಾಗ ಅವ ಮಗನ ಕರೆದು ಹೇಳ್ತಾನೆ, ಏನೋ ಮಗನ ಯಾರು ನಾಮಸ್ಮರಣೆ ಮಾಡತ್ತದೆ ಅಂತ ಕೇಳಿದ. ಅಪ್ಪ ನಾ ಹರಿ ನಾಮಸ್ಮರಣೆ ಮಾಡತ್ತನೆ ಅಂತ ಹೇಳಿದ ಅವ ಭಕ್ತ ಪ್ರಹ್ಲಾದ. ಹೌದು. ಹೇಳಿದಾಗ ಅವಾಗ ಅವ ಹಿರಣ್ಯ ಕಶಿಪು ಹೇಳ್ತಾನ, ಈ ಜಗತ್ತದಾಗ ಮಗನ ನನಗೆ ದೊಡ್ಡವ ಯಾರೂ ಇಲ್ಲ. ನಾನು ನಾಮಸ್ಮರಣೆ ಮಾಡಿದಂದ್ರ ಮಗನ ಇವತ್ತು ನೀ ಬದುಕತಿ, ಇಲ್ಲಂದ್ರ ಇಲ್ಲೇ ನೀ ಸಾಯ್ತಿ ಅಂತ ಹೇಳ್ತಾನ. ಅವಾಗ ಅವ ಹೇಳ್ತಾನು ಭಕ್ತ ಪ್ರಹ್ಲಾದ, ಅಪ್ಪ ಜಗತ್ತದಾಗ ನೀ ದೊಡ್ಡವಲ್ಲ, ಹರಿ ಅನ್ನುವಂತವ ದೊಡ್ಡವದಾನ. ಅವನ ನಾಮಸ್ಮರಣೆ ಬಿಟ್ಟು ನಾನು ನಿನ್ನ ನಾಮಸ್ಮರಣೆ ಮಾಡಂಗಿಲ್ಲ ಒಂದು. ಹೌದು. ನಿನ್ನ ನಾಮಸ್ಮರಣೆ ನಾನು ಮಾಡಂಗಿಲ್ಲ ಅಂತ ಹೇಳಿದಾಗ ಅವಾಗ ಹಿರಣ್ಯ ಕಶಿಪು ತನ್ನ ಕೈಯಾಗಿರದಂತ ಆಳುಗಳಿಗೆ ಹೇಳ್ತಾನ. ಏನಂತ ಹೇಳ್ತಾನಂದ್ರೆ ಈ ಮಗನಿಗೆ ಸದ್ದ ಹೋದ ಕೊಲ್ರ ಅಂತ ಹೇಳ್ತಾನ. ಹೌದು. ಕೊಲ್ರ ಅಂತ ಹೇಳಿದಾಗ ಕೈಯಾಗಿನ ಆಳುಗಳು ಮತ್ತೆ ಹೇಳಿದಂಗೆ ಕೇಳ್ಬೇಕಾಕತಿ. ಮಗನ ತಗೊಂಡು ಹೋದ್ರು ಓದ್ ಗುಡ್ಡ ಮೇಲೆ ಅಂದ್ರೆ ತಳುತ್ತಾರ. ಹೌದು. ಗುಡ್ಡದ ಮೇಲೆ ಅಂದ್ರೆ ತಳುತ್ತಾರ. ವಾಗು ಏನು ಆಗಂಗಿಲ್ಲ. ಭಕ್ತ ಪ್ರಹ್ಲಾದ ವಾಗು ಉಳಿದು ಬಂದ ಕಾಲ ತುಳಿಸ್ತಾರ. ವಾಗು ಏನೂ ಆಗಂಗಿಲ್ಲ. ಹೊತ್ತಿನಾಗ ಕೈ ಹಾಕಿಸ್ತಾರ. ಹವ ಕಡಿಸ್ಬೇಕಂತ ಹಾವ ಕಡಿಲಿಲ್ಲ. ಏನಾದ್ರೂ ಇವ ಸಾಯಂಗಿಲ್ಲ ಅಂತ ತಿಳ್ಕೊಂಡ ಓದ ಮತ್ತ ಅವನು ಹಿರಣ್ಯ ಕಶಿಪುನ ತೆಕ್ ಓದ ಬಿಟ್ರು ಏನು ಮಾಡಿರು ಸಾಯ್ವಲ್ರಿ ಅಂದ್ರು. ಅಂದಾಗ ಅವ ಕೇಳ್ತಾನೆ ಏನಂತೇಳಿ, ಮಗನ ಯಾಕೆ ನಿನ್ನ ಕೊಲ್ಲತ್ತ ನೀವತ್ತ ತಿಳ್ಕೊಂಡ್ ತಾನ ಹೇಂತಿ ಹೇಳ್ತಾನ ಕೈಯಾದೋಗ. ಏ ಕೈಯಾದು ಇವತ್ತು ನಿನ್ನ ಕೈಯಾರ್ಲೆ ಇವಾಗ ವಿಷ ಹಾಕಿ ಮಗಗೆ ಇವನು ವಿಷ ಹಾಕಿ ಕೊಲ್ಲತ್ ಹೇಳಿ ಬಿಡುತ್ತಾನ. ಅವ ಏನು ಮಾಡ್ತಾಳ ಹಾಕಿ ಕೊಲ್ಲತ್ ಹೇಳಿದಾಗ ಅವಾಗ ಸತ ತಾಯಿ ಇದ್ದಕ್ಕೆ ಭಕ್ತ ಪ್ರಹ್ಲಾದಾಗ ವಿಷ ಹಾಕಾಕ ನಿಲ್ತಾಳ. ವಿಷ ಹಾಕಾಕ ನಿಲ್ತಾಳಪ್ಪ. ನಿಮ್ಮ ಅಪ್ಪ ನಾಮಸ್ಮರಣೆ ಮಾಡತ್ ಹೇಳ್ತಾಳ ಆಕೆ ಕೈಯಾದು. ಆದ್ರೂ ಹೇಳ್ತಾನ ಹರಿ ನಾಮಸ್ಮರಣೆ ಬಿಟ್ರೆ ಮತ್ತೊಬ್ಬರ ನಾಮಸ್ಮರಣೆ ನನ್ನ ಬಾಯಾಗ ಬರಂಗಿಲ್ಲ, ನನ್ನ ಸಾವು ಇವತ್ತು ಆಗಲಿ ತಾಯಿ ಅಂತ ಅಂದಾಗ ತಾಯಿ ಇದ್ದಕ್ಕೆ ವಿಷ ಕೊಟ್ಟಾಳ. ವಿಷ ಕೊಟ್ಟಾಳ ಕೈಯಾಗ ಹಿಡ್ದ. ಆ ವಿಷ ಕುಡಿಬೇಕಾದ್ರೆ ಏನಂತೇಳಿ ಹೇಳಿ ಕುಡಿತಾಣ. ಯಾಕಂದ್ರೆ ಇವತ್ತು ಹರಿನಾರಾಯಣ ಅಂತ ಹೇಳಿ ಯಾವಾಗ ವಿಷ ಕುಡ್ದ ಹರಿನಾಮ ಸ್ಮರಣೆದಿಂದ ವಿಷ ಹೋಗಿ ಅಮೃತ ಆಗೈತೆ. ಭಕ್ತ ಪ್ರಹ್ಲಾದೇನ ಸತ್ತ ನಾನು ಇಲ್ಲ ಸಾಯ್ಲಿಲ್ಲ. ಯಾಕೆ ಸಾಯ್ಲಿಲ್ಲ? ಯಾಕೆ ಜಗತ್ತದಾಗ ಹರಿನಾಮ ಸ್ಮರಣೆ ಅನ್ನುವಂಥದ್ದು ವಾಡದೈತಿ. ಆ ಹರಿನಾಮ ಸ್ಮರಣೆ ಮಾಡಿದಂದ್ರೆ ಇವತ್ತಿನ ಪಾಪ ಕಾರ್ಯಗಳನ್ನ ಎಲ್ಲ ಬಿಟ್ಟು ಹೋಗ್ತಾವ ವಿದ್ಯಾಶ್ರೀ. ಹೌದು. ಮತ್ ನೀ ಎಲ್ಲಾರ ತಾಯಿ ನಾಮಸ್ಮರಣೆ ಮಾಡಿದಂದ್ರೆ ಮಾತಂತ ಪಾಪ ಬಂದು ನಿನ್ನ ಮಗಲಾಗ ಬೀಳುತ್ತಾವು. ಹೌದು. ಅದಕ್ಕೆ ಅಪ್ಪನ ನಾಮಸ್ಮರಣೆ ಮಾಡ. ಅಪ್ಪನ ನಾಮಸ್ಮರಣೆ ಮಾಡಿ ಜಗತ್ತದಾಗ ಇವತ್ತು ನಿನಗೆ ಬಂದಂತ ಕಷ್ಟಗಳು ದೂರ ಹೋಗ್ತಾವ. ನಿನಗ ಬಂದಂತ ಆಯುಷ ಸುದಿಕ ಮುಗಿದು ಬಂದಿತ್ತಂದ್ರ ಆಯುಷ್ಯ ಕೂಡ ನಮ್ಮ ಅಪ್ಪ ಜಗತ್ತದಾಗ ದೊಡ್ಡ ಅದ. ಹೌದು. ಯಾಕಂದ್ರೆ ಎಷ್ಟೋ ಮಂದಿ ಆಯುಷ್ ಮುಗಿದು ಬಂದೈತಿ ಕರೆ ಅವ್ರಿಗೆ ಮತ್ತ ನೀ ಚಿರಕಾಲ ಆಗಿ ಉಳಿಯತ್ತೇಳಿ ಆಶೀರ್ವಾದ ಮಾಡ್ಯಾನ ನನ್ನ ಪರಮಾತ್ಮ ಅಂತವ ದೊಡ್ಡವದಾನ. ಹಂಗ ನಿನಗೂ ಬಂದ ಕೊಡ್ತಾನು ಕರೆ ನೀ ಏನ್ ಮಾಡೋದೈತಿ? ನೀ ಅದನ್ನ ಮಾಡಕ್ಕೆಲ್ಲ ವೈದ್ಯ. ಹೆಣ್ಣಿನ ಶ್ರಾಪದಿಂದ ನಾರದ ಸಾಟಿ ಮಕ್ಕಳ ಖುಷಿವಿ ಕೊಟ್ಟು ನಿನಗ ಯಾರ ಕಲೇಶಾರ. ಕೃಷ್ಣನ ಲೀಲಾ ನೋಡಿ ನಾರದ ಮಾಡಿದ ಕಪಟ ದಾನ. ಆತನ ಕಪಟ ತನಕ ಶ್ರೀ ಕೃಷ್ಣ ಕೊಟ್ಟ ವಚನ. ವಚನ ತಗೊಂಡ ಕೃಷ್ಣನಲ್ಲಿ ನಾರದ ಹೋದ ಮಂದಿರದಲ್ಲಿ. ದರವದ ಕೋಲೆ ಒಳಗ ಇದ್ದ ಗೋಪಾಲ ಕೃಷ್ಣ. ಕೃಷ್ಣನ ದೃಷ್ಟಿ ಬಿದ್ದ ನಾರದ ಮಾಡಿದ ಸಾಟಿ ಸಮಾಚಾರ. ಗಣಪತಿ ತಂದೆ ಯಾರಂತ ಕೇಳ್ತೀವಿ ನೀನು ಈಗ. ಪರಮೇಶ್ವರದಿಂದ ಗಣಪತಿ ಉತ್ಪನ್ನ.
ಸರ್ಪ ಗಣಪನ ಅವಾಗ ತಂದಿ ಅವಾಗ ತಾನ ನೋಡ ಸಂಪೂರ್ಣ ಎಣ್ಣೆನಿಂದ ಹುಟ್ಟ್ಯಾನಂತ ಹೇಳಬ್ಯಾಡ ಬೇಕಂತ ಬಿಡ ಹುಡುಗಿ ನಿಂದು ಇದು ಯಾರ ಜ್ಞಾನ ನನಗ ಒಂತನ ಕವಿ ಮಾಡಿ ಬಾಳಿಗೆ ಕೊಂಡ ತಂದ್ರ ಪದ ಹಾಡಿ ಮರ್ತಿಲ್ಲ ಮಾಸ್ತರ್ ಐತಿ ನೆನಪೈತಿ ಏನಾಗೈತಿ ಅದಕ್ಕೆ ಹೆಣ್ಮಗಳ ಕೇಳ್ತಾನ ಏನಂತ ಹೇಳಿ ಏನ್ ಕೇಳ್ತಾರ ಯಾಕಂದ್ರ ಕೊಂಡ ತಂದ ಪದ ಹಾಡಿ ಕುಂಡಿ ಕುಣಿಸಿ ಸಿಗದ ಹಾಡಿ ಕುಂಡಿ ಮೇಲೆ ವಾದ್ಯನ ಹಿಡಿಯ ಗುರುವಿನ ಜ್ಞಾನ ಅಂತ ಹೇಳ್ತಾರ ಹೌದು ಕೊಂಡ ತಂದ ಪದ ಹಾಡಕ್ ಹೋಗ್ಬೇಡ ಅವಿದ್ಯಾ ನಮಗತ್ಲಿ ಏನ್ರ ಗಂಡಿನ ಶಬ್ದ ತಗದ್ ಏನ್ರ ಮಾತಾಡಕ್ಕಿದ್ರ ಮಾತಾಡ ಬರ್ರಿ ಅಪ್ಪ ಅಪ್ಪ ನಿಂದ ಅವ್ವ ಏನಿ ಅವ್ವ ಇರ್ಲಾರ್ದ ಅಪ್ಪ ಆಗಿಲ್ಲ ಅಂತ ಹಿಂಗ ಏನ್ರ ಬಂದಂದ್ರ ಯಾವಾರ ಬೇರೆ ಹಿಡಿತೈತಿ ವಿದ್ಯಾ ಹೌದು ಅದಕ್ಕ ಕೊಂಡ ತಂದ ಪದ ಹಾಡಿ ಕುಂಡಿ ಕುಣಿಸಿ ಜಿಗದ ಹಾಡಿ ಕುಂಡಿ ಮ್ಯಾಲ ಒದ್ದಿನ ಹಿಡಿಯ ಗುರುವಿನ ಜ್ಞಾನ ಮೋಹಿನಿ ರೂಪ ತೊಟ್ಟ ಬಂದಳ ಮಾಯದ ಹೆಣ್ಣ ಗುರು ಕಮ್ಮಂದ್ರ ಬಂತ ನಿನಗ ದುರ್ಮರಣ ಮಾದೇವ ಹುತ್ತ ಅಲ್ಲ ನೋಡ ಈಗ ನೀ ಕೋಡಿ ನೋಡ ನೀ ಕೋಡಿ ನೋಡಣಿಯ ಕೋಡಿ ಒಳಗ ಜಲ ಪ್ರಳಯ ಮಾಡಿ ಭಕ್ತರ ಕ್ಷೇಮಕ್ಕಾಗಿ ವಿಷ ನುಂಗಿದಾನ ನೀಲಕಂಠ ತರ್ಕಣಿಯ ತರ್ಕಣಿಯ ಹೀಡಿ ಕೆಳದಿಂದ ಜಲ ಪ್ರಳಯ ಮಾಡಿ ಸಗುಣ ರೂಪಕ ಗಂಗಂತೆ ನಿರ್ಗುಣ ರೂಪವ ದೇವರನ್ನ ನಿರ್ಗುಣ ರೂಪವ ದೇವರಣ್ಣ ನಿರ್ಗುಣ ರೂಪವ ದೇವರಣ್ಣ ಏ ಸಗುಣ ರೂಪಕ ಗಂಗಾ ಅಂತೆ ಏ ನಿರ್ಗುಣ ರೂಪದ ದೇವರಣ್ಣ ನನ್ನ ಗಂಡಿನಲ್ಲಿ ಇರವ ತಾನೇ ಬಲವಾನ ತಿಳಿದ ನೋಡಿ ಮುಂದಾಡ ಯಾಗಮಾನ ರೂಪ ಕೊಟ್ಟ ದೇವರ ತ್ರಿಪುರ ಸವನ ಮಾಡಬೇಕ ಏ ಭಕ್ತಿ ಪಾಲನ ಮಾಡುವಂತ ಸತ್ವ ಪ್ರಧಾನ ನಮ್ಮ ಲೋಕನಾಥ ಮಾಡು ಕೃತ ಪ್ರೀತಿ ಸೊಳೆನ ಅದಕ್ಕೆ ಹೇಳ್ತಾರೋ ಪರಮಾತ್ಮ ವಿಷ ಕುಡದ ನೀಲಕಂಠ ನಿಷೇಧ ಹೌದು ಮತ್ ನಿಮ್ಮ